ಬಿಜೆಪಿಯವರು ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಿದ್ದಾರೆ. ಸಮಾವೇಶದಲ್ಲಿ ಬಂದು ಹೀಗೆ ಮಾಡೋದು ಸರಿಯಲ್ಲ. ಬಿಜೆಪಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಿಜೆಪಿಯವರು ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಿದ್ದಾರೆ, ಈ ರೀತಿ ಮಾಡೋದು ಸರಿಯಲ್ಲ ಅಂತ ಮಾತನಾಡಿದ್ದಾರೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. ಬಿ ಜೆ ಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕು ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ ನಮಗೂ ಕೂಡ ಶಕ್ತಿ ಇದೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಅಫ್ಕೋರ್ಸ್ ಯಸ್, ಸಿದ್ದರಾಮಯ್ಯನವರಿಗೆ ನಮಗೆ ಇದೆಲ್ಲ ಹೊಸದೇನಲ್ಲ ಅಂತ, ಆದರೂ ಕೂಡ ಈ ರೀತಿ ಯಾಕೆ ರಿಯಾಕ್ಟ್ ಮಾಡಿದ್ರು ಅಂತ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ಮುಖಂಡರಾದಂಥ ಭಾಸ್ಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಭಾಸ್ಕರ್ ಅವರೇ? ಕೇಳಿಸ್ತಾ ಇದೆ. ಸಿದ್ದರಾಮಯ್ಯನವರು ಈ ರೀತಿಯಾಗಿ ವರ್ತನೆ ತೋರಿರೋದು ಏನು ಹೇಳ್ತೀರಿ? ನೋಡಿ, VIP ಡ್ಯೂಟಿ ಮಾಡ್ತಾ ಇರುವಾಗ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಬಹಳ ಟೆನ್ಷನ್ ಅಲ್ಲಿ ಇರ್ತಾರೆ, ಎಲ್ಲ ಸುಗಮವಾಗಿ ನಡೆದೋಗ್ಬಿಡ್ಲಿ ಅಂತ. ಮತ್ತೆ ನಾಯಕರು, ಮಹಾನಾಯಕರು ತಾಳ್ಮೆ ತೋರಿಸ್ಬೇಕು. ಈ ರೀತಿ ಮಾಡಿದ್ರೆ ಅದು ಒಳ್ಳೆ ನಾಯಕರ ಗುಣ ಅಲ್ಲ ಅದು. ಮತ್ತೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಾಗಿದ್ದಾರೆ, ಯಾರೋ ಬೇರೆ MLA ಕಾರ್ಪೊರೇಟರ್ ಆ ರೀತಿ ಬಿಹೇವ್ ಮಾಡಿದ್ರೆ ಅವ್ರದ್ದು ಕಲ್ಚರ್ ಅಷ್ಟೇ ಅಂತ ಹೇಳ್ಬೋದು. ಬಟ್ ಸಿದ್ದರಾಮಯ್ಯನವರಿಂದ ವಿ ಡೋಂಟ್ ಎಕ್ಸ್ಪೆಕ್ಟ್. ಮುಂಚೆನೂ ಅವರು ಅಧಿಕಾರಿಗಳ ಮೇಲೆ ಬಹಳ ದರ್ಪ ತೋರಿಸೋರು, ವಿಶೇಷವಾಗಿ ಭ್ರಷ್ಟರ ಮೇಲೆ, ಆನೆಸ್ಟ್ ಅಧಿಕಾರಿಗಳ ಮೇಲೆ ತೋರಿಸ್ತಾ ಇರಲಿಲ್ಲ. ಬಟ್ ಈ ರೀತಿ ಫೀಲ್ಡ್ ಅಲ್ಲಿ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಕೂಡ ಒಬ್ಬ ನಾಯಕ. ಅವನ್ಗೆ ಆ ರೀತಿ ಅವಮಾನ ಮಾಡಿಬಿಟ್ರೆ ಅವನ ಅಧೀನದಲ್ಲಿರೋರಿಗೆ ಅವನ ಬಗ್ಗೆ ಏನ್ ಗೌರವ ಬರುತ್ತೆ? ಅದು ಪಬ್ಲಿಕ್ ಡಿಸ್ಪ್ಲೇ ಆಫ್ ಆಂಗರ್ ಅಂತಾರಲ್ಲ, ಅದು ಬಹಳ ತಪ್ಪದು. ಅದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅದು ಹಂಗೆ ಮಾಡಬಾರ್ದಾಗಿತ್ತು, ಅವರು ಆಗಲೂಬಾರ್ದು, ಮತ್ತೆ ಬೇರೆಯವರು ಕೂಡ ಅದರಿಂದ ಕಲಿಬಾರ್ದು. ಭಾಸ್ಕರ್ ರಾವ್, ತಾವು ಕೂಡ ಕಮಿಷನರ್ ಆಗಿದ್ದಂಥವ್ರು, ಹಿರಿಯ ಪೊಲೀಸ್ ಅಧಿಕಾರಿ, ಇಂಥ ಎಲ್ಲ ಹಲವು ಘಟನೆಗಳನ್ನು ತಾವು ಗಮನಿಸಿದ್ದೀರಿ ಅಂತ ಅನ್ಕೋತೀನಿ. ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ, ವೇದಿಕೆ ಮೇಲೆ ಮುಖಂಡರಿರ್ತಾರೆ. ಒಬ್ಬ ಗ್ರೇಡ್ ಪೊಲೀಸ್ ಆಫೀಸರ್ಗೆ ಈ ರೀತಿ ಮಾಡಿಬಿಟ್ರೆ ಅವ್ರ ಮನಸ್ಥಿತಿ ಏನಾಗ್ಬೋದು? ಪೊಲೀಸ್ ಕಾನ್ಸ್ಟೇಬಲ್ ಇರ್ಲಿ, ಯಾರೇ ಇರ್ಲಿ, ಯಾರಿಗೂ ಬಂದಿರ್ತಾರೆ. ಮಾನ್ಯ ಮುಖ್ಯಮಂತ್ರಿ ಬರ್ಬೇಕು ಅಂದ್ರೆ ಬೆಳಿಗ್ಗೆ 3 ಗಂಟೆಗೆ ಅವ್ರ ಮನೆ ಬಿಟ್ಟು ಬಂದಿರ್ತಾನೆ, ಹೆಂಡತಿ ಮಕ್ಕಳು ಬಿಟ್ಟು ರಾತ್ರಿ ಹೋಗೋವರೆಗೂ ಎಲ್ಲ ಮಾಡುವಾಗ ಅವ್ರು ಎಷ್ಟು ಕಷ್ಟದಲ್ಲಿ, ಕಮ್ಮಿ ಸಂಖ್ಯೆಯಲ್ಲಿ ಇದೆಲ್ಲ ಮ್ಯಾನೇಜ್ ಮಾಡಿ, ಎಲ್ಲಾರಿ ನಡುವೆ ನಾಯಕರುಗಳೇ, ಎಲ್ರು VIP ಎಲ್ರಿಗೂ ಮ್ಯಾನೇಜ್ ಮಾಡ್ಕೊಂಡು ಸಮಾಧಾನ ಹೇಳಿ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ನಮ್ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಯಾವತ್ತು ಕೂಡ ಸರ್, ನಾ ಈಗ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಭಾಸ್ಕರ್ ಅವರು. ಈಗ ಮುಖ್ಯಮಂತ್ರಿಗಳು ದೊಡ್ಡ ಹುದ್ದೆಯಲ್ಲಿರುವಂಥವ್ರು, ಈ ಮೊನ್ನೆ ರೀಸೆಂಟ್ಲಿ DC ಅವ್ರಿಗೆ ಒಂದು ರೀತಿ ಇದೇ ತರ ಇನ್ಸಲ್ಟ್ ಮಾಡಿದ್ರು, ಈಗ SP ಅವ್ರಿಗೆ ಇದೇ ರೀತಿ ಇನ್ಸಲ್ಟ್ ಮಾಡಿದ್ರು. ಈಗ ಅಧಿಕಾರಿಗಳು ರಿಪೋರ್ಟ್ ಮಾಡ್ಬೋದಾ, ನೀವು ಈ ರೀತಿ ಮಾಡೋಂಗಿಲ್ಲ, ಮಾಡಿದ್ರೆ ನಮಗೆ ಇನ್ಸಲ್ಟ್ ಆಗುತ್ತೆ, ಇದು ಯಾವ ರೀತಿ, ಇದು ಯಾವ ಲೆಕ್ಕ ಅಂತ ಕೇಳ್ಬೋದಾ ಅವರು? ಹಂಗ ವಾಪಸ್ ಕೊಡ್ಬೇಕು ಅಂದ್ರೂ ತುಂಬಾ ಧೈರ್ಯ ಬೇಕು, ವಾಪಸ್ ಮಾತಾಡ್ಬೇಕು ಅಂದ್ರೂ. ಅಂದ್ರೆ ಆ ಹುದ್ದೆ ಕೈ ಬಿಡಕ್ಕೂ ತಯಾರಿರ್ಬೇಕು. ಅಲ್ಲ, ಇಂಟರ್ನಲ್ ಆಗಿ ಅವರು ರಿಪೋರ್ಟ್ ಮಾಡ್ಬೋದಾ ಅಂತ ಆ ಅಧಿಕಾರ ಇದೆಯಾ ಅವ್ರಿಗೆ? ಯಾರಿಗೆ ಅವ್ರ ಇಂಟರ್ನಲ್ ರಿಪೋರ್ಟ್ ಮಾಡಿದ್ರು ಅವ್ರ SP-ಗೆ ಅಥವಾ DIG-ಗೆ DG-ಗೆ ಧೈರ್ಯ ಇದೆಯಾ ಅದು ಹೋಗ್ಬಿಟ್ಟು ಮುಖ್ಯಮಂತ್ರಿ ಗಮನಕ್ಕೆ ತರಕ್ಕೆ? ಇದೆಲ್ಲ ದೊರೆ ತನ್ನ ನಡವಳಿಕೆ ತಾನೇ ಸರಿ ಮಾಡ್ಕೋಬೇಕು ಹೊರತು. ಬಟ್ ಏನಂದ್ರೆ ಇದೆಲ್ಲ ಪಾಪದ ಖಾತೆಗಳು ಕೊಟ್ಟೋಗುತ್ತದಲ್ಲ. ಅಂದರೆ ಸರ್ ನೋಡಿ, ಈಗ ಕಾನ್ಸ್ಟೇಬಲ್ ಇಂದ ಹಿಡಿದು ನೋಡಿ SP ವರೆಗೂ ಕೂಡ ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರೋದು ಇದೇನು ತಮಾಷೆ ಅಲ್ಲ. ಯಾವುದೋ ಒಂದು ಚುನಾವಣೆ ಅಲ್ಲ, ಅಥವಾ 5 ವರ್ಷದ ಅಧಿಕಾರ ಅಲ್ಲ, ಇದು 40 ವರ್ಷದ ಅಧಿಕಾರ ಇರುತ್ತೆ. ಈ ರೀತಿ ವರ್ತನೆ ಹೆಂಗೆ ಅಂತ ಹಂಗಾರೆ ನಾವು ಯಾವುದೇ ರೀತಿ ಕ್ರಮವನ್ನು ಕೂಡ ತೆಗೆದುಕೊಳ್ಳೋಕೆ ಆಗೋದಿಲ್ವಾ ಅಧಿಕಾರಿಗಳು? ಆ ಒಂದು ಚಾನ್ಸೇ ಇಲ್ವಾ? ಅವರು ವಾಪಸ್ ಮಾಡಕ್ ಆಗೋದಿಲ್ಲ. ಹಿಂದೆ ಬೇರೆ ಯಾರು ಮಾಡಿದ್ರೆ ಮುಖ್ಯಮಂತ್ರಿಗಳು ಗಮನಕ್ಕೆ ತರಬಹುದು. ಮುಖ್ಯಮಂತ್ರಿನ ಹಂಗ್ ವರ್ತನೆ ಮಾಡಿದ್ರೆ ಏನ್ ಮಾಡ್ತೀರಿ? ಯಾರ ಹತ್ರ ಕಂಪ್ಲೇಂಟ್ ಮಾಡ್ತೀರಿ ನೀವು? ಮುಖ್ಯಮಂತ್ರಿ ಬಿಹೇವಿಯರ್ ಹಂಗಿದ್ರೆ ಮತ್ತೆ ಅವ್ರು ಅನ್ಕೋಬಹುದು, ಸಮರ್ಥನೆ ಮಾಡ್ಕೋಬಹುದು, ಆಯ್ತು ಬಿಡಪ್ಪ ನಾನು, ಬಟ್ ಸರಿಯಾದ ಒಳ್ಳೆ ವರ್ತನೆ ಅಲ್ಲ, ಒಳ್ಳೆ ಬಿಹೇವಿಯರ್ ಅಲ್ಲ. ಮತ್ತೆ ಅದನ್ನು ನೋಡಿ ಬೇರೆನೂ ಕಲಿಯಬಾರ್ದು.
ಅಧಿಕಾರಿಗಳು ಗೌರವ ಕೊಡಬೇಕು. ಮನೆ ದೇವೇಗೌಡರು ಎಷ್ಟು ಗೌರವ ಕೊಡೋರು, GH ಪಟೇಲ್ರ ಜೊತೆ ಕೆಲಸ ಮಾಡಿ ಎಷ್ಟು ಗೌರವ. ಕೋಪ ತಾಪ ಬಂದ್ರು ಸಹನು ಯಡಿಯೂರಪ್ಪನವ್ರಿಗೂ ಕೋಪ ಬಂದ್ರೆ ಒಂದು ರೀತಿ ಆಯ್ತು ದೂರ ಇರಿ ಅಂತ ಅಷ್ಟೇ ಹೇಳೋರು ಹೊರತು ಪಬ್ಲಿಕ್ ಅಲ್ಲಿ ಯಾರಿಗೂ ಅವಮಾನ ಮಾಡಬಾರ್ದು, ಯಾರಿಗೂ ಆಘಾತ ತರಬಾರ್ದು. ಯಾಕಂದ್ರೆ ಇದೆಲ್ಲ ಪರ್ಮನೆಂಟ್ ಆಗಿ ಒನ್ಸ್ ಮೇಲೆ ಬಿದೆ. ಮತ್ತೆ ಏನ್ ಲಾಯಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವಮಾನ ಮಾಡಿದ ನಂತರ ಅವನಿಗೆ ಲಾಯಲ್ ಆಗಿರಕ್ಕಾಗತ್ತೆ? ಭಯ ಹುಟ್ಟಿಸಿ ಲಾಯಲಿಟಿ ತೆಗಿಯಕ್ಕಾಗಲ್ಲ. ವಿಶ್ವಾಸದಲ್ಲಿ ಮಾತ್ರ ನೀವು ಲಾಯಲಿಟಿ ತಗೋಬಹುದು. ಓಕೆ ಥ್ಯಾಂಕ್ ಯು ಭಾಸ್ಕರ್ ರಾವ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಬಿಜೆಪಿ ಅವರು ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಿದ್ದಾರೆ. ಸಮಾವೇಶದಲ್ಲಿ ಬಂದು ಹೀಗೆ ಮಾಡೋದು ಸರಿಯಲ್ಲ. ಬಿಜೆಪಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಿಜೆಪಿಯವರು ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಿದ್ದಾರೆ, ಈ ರೀತಿ ಮಾಡೋದು ಸರಿಯಲ್ಲ ಅಂತ ಮಾತನಾಡಿದ್ದಾರೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. BJP ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕು ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಅಫ್ಕೋರ್ಸ್ ಯಸ್, ಸಿದ್ದರಾಮಯ್ಯನವರಿಗೆ ನಮಗೆ ಇದೆಲ್ಲ ಹೊಸದೇನಲ್ಲ ಅಂತ, ಆದರೂ ಕೂಡ ಈ ರೀತಿ ಯಾಕೆ ರಿಯಾಕ್ಟ್ ಮಾಡಿದ್ರು ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ಮುಖಂಡರಾದಂಥ ಭಾಸ್ಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಭಾಸ್ಕರ್ ಅವರೇ? ಕೇಳಿಸ್ತಾ ಇದೆ. ಸಿದ್ದರಾಮಯ್ಯನವರು ಈ ರೀತಿಯಾಗಿ ವರ್ತನೆ ತೋರಿರೋದು ಏನು ಹೇಳ್ತೀರಿ? ನೋಡಿ, VIP ಡ್ಯೂಟಿ ಮಾಡ್ತಾ ಇರುವಾಗ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಬಹಳ ಟೆನ್ಷನ್ ಅಲ್ಲಿ ಇರ್ತಾರೆ, ಎಲ್ಲ ಸುಗಮವಾಗಿ ನಡೆದೋಗ್ಬಿಡ್ಲಿ ಅಂತ. ಮತ್ತೆ ನಾಯಕರು, ಮಹಾನಾಯಕರು ತಾಳ್ಮೆ ತೋರಿಸ್ಬೇಕು. ಈ ರೀತಿ ಮಾಡಿದ್ರೆ ಅದು ಒಳ್ಳೆ ನಾಯಕರ ಗುಣ ಅಲ್ಲ ಅದು. ಮತ್ತೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಾಗಿದ್ದಾರೆ, ಯಾರೋ ಬೇರೆ MLA ಕಾರ್ಪೊರೇಟರ್ ಆ ರೀತಿ ಬಿಹೇವ್ ಮಾಡಿದ್ರೆ ಅವ್ರದ್ದು ಕಲ್ಚರ್ ಅಷ್ಟೇ ಅಂತ ಹೇಳ್ಬೋದು. ಬಟ್ ಸಿದ್ದರಾಮಯ್ಯನವರಿಂದ ವಿ ಡೋಂಟ್ ಎಕ್ಸ್ಪೆಕ್ಟ್. ಮುಂಚೆನೂ ಅವರು ಅಧಿಕಾರಿಗಳ ಮೇಲೆ ಬಹಳ ದರ್ಪ ತೋರಿಸೋರು, ವಿಶೇಷವಾಗಿ ಭ್ರಷ್ಟರ ಮೇಲೆ, ಆನೆಸ್ಟ್ ಅಧಿಕಾರಿಗಳ ಮೇಲೆ ತೋರಿಸ್ತಾ ಇರಲಿಲ್ಲ. ಬಟ್ ಈ ರೀತಿ ಫೀಲ್ಡ್ ಅಲ್ಲಿ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಕೂಡ ಒಬ್ಬ ನಾಯಕ. ಅವನಿಗೆ ಆ ರೀತಿ ಅವಮಾನ ಮಾಡಿಬಿಟ್ರೆ ಅವನ ಅಧೀನದಲ್ಲಿರೋರಿಗೆ ಅವನ ಬಗ್ಗೆ ಏನ್ ಗೌರವ ಬರುತ್ತೆ? ಅದು ಪಬ್ಲಿಕ್ ಡಿಸ್ಪ್ಲೇ ಆಫ್ ಆಂಗರ್ ಅಂತಾರಲ್ಲ, ಅದು ಬಹಳ ತಪ್ಪದು. ಅದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅದು ಹಂಗೆ ಮಾಡಬಾರ್ದಾಗಿತ್ತು, ಅವರು ಆಗಲೂಬಾರ್ದು. ಮತ್ತೆ ಬೇರೆಯವರು ಕೂಡ ಅದರಿಂದ ಕಲಿಬಾರ್ದು. ಭಾಸ್ಕರ್ ರಾವ್, ತಾವು ಕೂಡ ಕಮಿಷನರ್ ಆಗಿದ್ದಂಥವ್ರು, ಹಿರಿಯ ಪೊಲೀಸ್ ಅಧಿಕಾರಿ, ಇಂಥ ಎಲ್ಲ ಹಲವು ಘಟನೆಗಳನ್ನು ತಾವು ಗಮನಿಸಿದ್ದೀರಿ ಅಂತ ಅನ್ಕೋತೀನಿ. ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ, ವೇದಿಕೆ ಮೇಲೆ ಮುಖಂಡರಿರ್ತಾರೆ. ಒಬ್ಬ ಗ್ರೇಡ್ ಪೊಲೀಸ್ ಆಫೀಸರ್ಗೆ ಈ ರೀತಿ ಮಾಡಿಬಿಟ್ರೆ ಅವ್ರ ಮನಸ್ಥಿತಿ ಏನಾಗ್ಬೋದು? ಪೊಲೀಸ್ ಕಾನ್ಸ್ಟೇಬಲ್ ಇರ್ಲಿ, ಯಾರೇ ಇರ್ಲಿ, ಯಾರಿಗೂ ಬಂದಿರ್ತಾರೆ. ಮಾನ್ಯ ಮುಖ್ಯಮಂತ್ರಿ ಬರ್ಬೇಕು ಅಂದ್ರೆ ಬೆಳಿಗ್ಗೆ 3 ಗಂಟೆಗೆ ಅವ್ರ ಮನೆ ಬಿಟ್ಟು ಬಂದಿರ್ತಾನೆ, ಹೆಂಡತಿ ಮಕ್ಕಳು ಬಿಟ್ಟು ರಾತ್ರಿ ಹೋಗೋವರೆಗೂ ಎಲ್ಲ ಮಾಡುವಾಗ ಅವ್ರು ಎಷ್ಟು ಕಷ್ಟದಲ್ಲಿ, ಕಮ್ಮಿ ಸಂಖ್ಯೆಯಲ್ಲಿ ಇದೆಲ್ಲ ಮ್ಯಾನೇಜ್ ಮಾಡಿ, ಎಲ್ಲಾರಿ ನಡುವೆ ನಾಯಕರುಗಳೇ, ಎಲ್ರು VIP-ಗಳೇ, ಎಲ್ರಿಗೂ ಮ್ಯಾನೇಜ್ ಮಾಡ್ಕೊಂಡು ಸಮಾಧಾನ ಹೇಳಿ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ನಮ್ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಯಾವತ್ತು ಕೂಡ ಸರ್, ನಾ ಈಗ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಭಾಸ್ಕರ್ ಅವರು. ಈಗ ಮುಖ್ಯಮಂತ್ರಿಗಳು ದೊಡ್ಡ ಹುದ್ದೆಯಲ್ಲಿರುವಂಥವ್ರು, ಈ ಮೊನ್ನೆ ರೀಸೆಂಟ್ಲಿ DC ಅವ್ರಿಗೆ ಒಂದು ರೀತಿ ಇದೇ ತರ ಇನ್ಸಲ್ಟ್ ಮಾಡಿದ್ರು, ಈಗ SP ಅವ್ರಿಗೆ ಇದೇ ರೀತಿ ಇನ್ಸಲ್ಟ್ ಮಾಡಿದ್ರು. ಈಗ ಅಧಿಕಾರಿಗಳು ರಿಪೋರ್ಟ್ ಮಾಡ್ಬೋದಾ, ನೀವು ಈ ರೀತಿ ಮಾಡೋಂಗಿಲ್ಲ, ಮಾಡಿದ್ರೆ ನಮಗೆ ಇನ್ಸಲ್ಟ್ ಆಗುತ್ತೆ, ಇದು ಯಾವ ರೀತಿ, ಇದು ಯಾವ ಲೆಕ್ಕ ಅಂತ ಕೇಳ್ಬೋದಾ ಅವರು? ಹಂಗ ವಾಪಸ್ ಕೊಡ್ಬೇಕು ಅಂದ್ರೂ ತುಂಬಾ ಧೈರ್ಯ ಬೇಕು, ವಾಪಸ್ ಮಾತಾಡ್ಬೇಕು ಅಂದ್ರೂ. ಅಂದ್ರೆ ಆ ಹುದ್ದೆ ಕೈ ಬಿಡಕ್ಕೂ ತಯಾರಿರ್ಬೇಕು. ಅಲ್ಲ, ಇಂಟರ್ನಲ್ ಆಗಿ ಅವರು ರಿಪೋರ್ಟ್ ಮಾಡ್ಬೋದಾ ಅಂತ ಆ ಅಧಿಕಾರ ಇದೆಯಾ ಅವ್ರಿಗೆ? ಯಾರಿಗೆ ಅವ್ರ ಇಂಟರ್ನಲ್ ರಿಪೋರ್ಟ್ ಮಾಡಿದ್ರು ಅವ್ರ SP-ಗೆ ಅಥವಾ DIG-ಗೆ, DG-ಗೆ ಧೈರ್ಯ ಇದೆಯಾ ಅದು ಹೋಗ್ಬಿಟ್ಟು ಮುಖ್ಯಮಂತ್ರಿ ಗಮನಕ್ಕೆ ತರಕ್ಕೆ? ಇದೆಲ್ಲ ದೊರೆ ತನ್ನ ನಡವಳಿಕೆ ತಾನೇ ಸರಿ ಮಾಡ್ಕೋಬೇಕು ಹೊರತು. ಬಟ್ ಏನಂದ್ರೆ ಇದೆಲ್ಲ ಪಾಪದ ಖಾತೆಗಳು ಕೊಟ್ಟೋಗುತ್ತದಲ್ಲ. ಅಂದರೆ ಸರ್ ನೋಡಿ, ಈಗ ಕಾನ್ಸ್ಟೇಬಲ್ ಇಂದ ಹಿಡಿದು ನೋಡಿ ASP ವರೆಗೂ ಕೂಡ, SP ವರೆಗೂ ಕೂಡ ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರೋದು ಇದೇನು ತಮಾಷೆ ಅಲ್ಲ. ಯಾವುದೋ ಒಂದು ಚುನಾವಣೆ ಅಲ್ಲ ಅಥವಾ 5 ವರ್ಷದ ಅಧಿಕಾರ ಅಲ್ಲ.
ಇದು 40 ವರ್ಷದ ಅಧಿಕಾರ ಇರುತ್ತೆ. ಈ ರೀತಿ ವರ್ತನೆ ಹೆಂಗೆ ಅಂತ ಹಾಗಾದ್ರೆ ನಾವು ಯಾವುದೇ ರೀತಿ ಕ್ರಮವನ್ನು ಕೂಡ ತೆಗೆದುಕೊಳ್ಳೋಕೆ ಆಗೋದಿಲ್ವಾ ಅಧಿಕಾರಿಗಳು? ಆ ಒಂದು ಚಾನ್ಸೇ ಇಲ್ವಾ? ಅವರು ವಾಪಸ್ ಮಾಡಕ್ ಆಗೋದಿಲ್ಲ. ಹಿಂದೆ ಬೇರೆ ಯಾರು ಮಾಡಿದ್ರೆ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ಬೋದು. ಮುಖ್ಯಮಂತ್ರಿನೇ ಹಂಗ್ ವರ್ತನೆ ಮಾಡಿದ್ರೆ ಏನ್ ಮಾಡ್ತೀರಿ? ಯಾರ ಹತ್ರ ಕಂಪ್ಲೇಂಟ್ ಮಾಡ್ತೀರಿ ನೀವು? ಮುಖ್ಯಮಂತ್ರಿ ಬಿಹೇವಿಯರ್ ಹಂಗಿದ್ರೆ ಮತ್ತೆ ಅವ್ರು ಅನ್ಕೋಬಹುದು, ಸಮರ್ಥನೆ ಮಾಡ್ಕೋಬಹುದು, ಆಯ್ತು ಬಿಡಪ್ಪ ನಾನು ಬಟ್ ಸರಿಯಾದ ಒಳ್ಳೆ ವರ್ತನೆ ಅಲ್ಲ, ಒಳ್ಳೆ ಬಿಹೇವಿಯರ್ ಅಲ್ಲ. ಮತ್ತೆ ಅದನ್ನು ನೋಡಿ ಬೇರೆನೂ ಕಲಿಯಬಾರ್ದು. ಅಧಿಕಾರಿಗಳು ಗೌರವ ಕೊಡಬೇಕು. ಮನೆ ದೇವೇಗೌಡರು ಎಷ್ಟು ಗೌರವ ಕೊಡೋರು, GH ಪಟೇಲ್ರ ಜೊತೆ ಕೆಲಸ ಮಾಡಿ ಎಷ್ಟು ಗೌರವ. ಕೋಪ ತಾಪ ಬಂದ್ರು ಸಹನು ಯಡಿಯೂರಪ್ಪನವ್ರಿಗೂ ಕೋಪ ಬಂದ್ರೆ ಒಂದು ರೀತಿ ಆಯ್ತು ದೂರ ಇರಿ ಅಂತ ಅಷ್ಟೇ ಹೇಳೋರು ಹೊರತು ಪಬ್ಲಿಕ್ ಅಲ್ಲಿ ಯಾರಿಗೂ ಅವಮಾನ ಮಾಡಬಾರ್ದು, ಯಾರಿಗೂ ಆಘಾತ ತರಬಾರ್ದು. ಯಾಕಂದ್ರೆ ಇದೆಲ್ಲ ಪರ್ಮನೆಂಟ್ ಆಗಿ ಒನ್ಸ್ ಮೇಲೆ ಬಿದೆ. ಮತ್ತೆ ಏನ್ ಲಾಯಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವಮಾನ ಮಾಡದಂತರ ಅವನಿಗೆ ಲಾಯಲ್ ಆಗಿರಕ್ಕಾಗತ್ತೆ? ಭಯ ಹುಟ್ಟಿಸಿ ಲಾಯಲಿಟಿ ತೆಗಿಯಕ್ ಆಗಲ್ಲ. ವಿಶ್ವಾಸದಲ್ಲಿ ಮಾತ್ರ ನೀವು ಲಾಯಲಿಟಿ ತಗೋಬಹುದು. ಓಕೆ ಥ್ಯಾಂಕ್ ಯು ಭಾಸ್ಕರ್ ರಾವ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಬಿಜೆಪಿ ಅವರು ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಿದ್ದಾರೆ. ಸಮಾವೇಶದಲ್ಲಿ ಬಂದು ಹೀಗೆ ಮಾಡೋದು ಸರಿಯಲ್ಲ. ಬಿಜೆಪಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಿಜೆಪಿಯವರು ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಿದ್ದಾರೆ, ಈ ರೀತಿ ಮಾಡೋದು ಸರಿಯಲ್ಲ ಅಂತ ಮಾತನಾಡಿದ್ದಾರೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ BJPಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. BJP ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕೋ ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವ್ರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಅಫ್ಕೋರ್ಸ್ ಯಸ್, ಸಿದ್ದರಾಮಯ್ಯನವರಿಗೆ ನಮಗೆ ಇದೆಲ್ಲ ಹೊಸದೇನಲ್ಲ ಅಂತ. ಆದರೂ ಕೂಡ ಈ ರೀತಿ ಯಾಕೆ ರಿಯಾಕ್ಟ್ ಮಾಡಿದ್ರು ಅಂತ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ಮುಖಂಡರಾದಂಥ ಭಾಸ್ಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಭಾಸ್ಕರ್ ಅವರೇ? ಕೇಳಿಸ್ತಾ ಇದೆ. ಸಿದ್ದರಾಮಯ್ಯನವರು ಈ ರೀತಿಯಾಗಿ ವರ್ತನೆ ತೋರಿರೋದು ಏನು ಹೇಳ್ತೀರಿ? ನೋಡಿ, VIP ಡ್ಯೂಟಿ ಮಾಡ್ತಾ ಇರುವಾಗ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಬಹಳ ಟೆನ್ಷನ್ ಅಲ್ಲಿ ಇರ್ತಾರೆ, ಎಲ್ಲ ಸುಗಮವಾಗಿ ನಡೆದೋಗ್ಬಿಡ್ಲಿ ಅಂತ. ಮತ್ತೆ ನಾಯಕರು, ಮಹಾನಾಯಕರು ತಾಳ್ಮೆ ತೋರಿಸ್ಬೇಕು. ಈ ರೀತಿ ಮಾಡಿದ್ರೆ ಅದು ಒಳ್ಳೆ ನಾಯಕರ ಗುಣ ಅಲ್ಲ ಅದು. ಮತ್ತೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಾಗಿದ್ದಾರೆ, ಯಾರೋ ಬೇರೆ MLA ಕಾರ್ಪೊರೇಟರ್ ಆ ರೀತಿ ಬಿಹೇವ್ ಮಾಡಿದ್ರೆ ಅವ್ರದ್ದು ಕಲ್ಚರ್ ಅಷ್ಟೇ ಅಂತ ಹೇಳ್ಬೋದು. ಬಟ್ ಸಿದ್ದರಾಮಯ್ಯನವರಿಂದ ವಿ ಡೋಂಟ್ ಎಕ್ಸ್ಪೆಕ್ಟ್. ಮುಂಚೆನೂ ಅವರು ಅಧಿಕಾರಿಗಳ ಮೇಲೆ ಬಹಳ ದರ್ಪ ತೋರಿಸೋರು, ವಿಶೇಷವಾಗಿ ಭ್ರಷ್ಟರ ಮೇಲೆ, ಆನೆಸ್ಟ್ ಅಧಿಕಾರಿಗಳ ಮೇಲೆ ತೋರಿಸ್ತಾ ಇರಲಿಲ್ಲ. ಬಟ್ ಈ ರೀತಿ ಫೀಲ್ಡ್ ಅಲ್ಲಿ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಕೂಡ ಒಬ್ಬ ನಾಯಕ. ಅವನಿಗೆ ಆ ರೀತಿ ಅವಮಾನ ಮಾಡಿಬಿಟ್ರೆ ಅವನ ಅಧೀನದಲ್ಲಿರೋರಿಗೆ ಅವನ ಬಗ್ಗೆ ಏನ್ ಗೌರವ ಬರುತ್ತೆ? ಅದು ಪಬ್ಲಿಕ್ ಡಿಸ್ಪ್ಲೇ ಆಫ್ ಆಂಗರ್ ಅಂತಾರಲ್ಲ, ಅದು ಬಹಳ ತಪ್ಪದು. ಅದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅದು ಹಂಗೆ ಮಾಡಬಾರ್ದಾಗಿತ್ತು, ಅವರು ಆಗಲೂಬಾರ್ದು. ಮತ್ತೆ ಬೇರೆಯವರು ಕೂಡ ಅದರಿಂದ ಕಲಿಬಾರ್ದು. ಭಾಸ್ಕರ್ ರಾವ್, ತಾವು ಕೂಡ ಕಮಿಷನರ್ ಆಗಿದ್ದಂಥವ್ರು, ಹಿರಿಯ ಪೊಲೀಸ್ ಅಧಿಕಾರಿ, ಇಂಥ ಎಲ್ಲ ಹಲವು ಘಟನೆಗಳನ್ನು ತಾವು ಗಮನಿಸಿದ್ದೀರಿ ಅಂತ ಅನ್ಕೋತೀನಿ. ವೇದಿಕೆ ಮೇಲೆ, ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ, ವೇದಿಕೆ ಮೇಲೆ ಮುಖಂಡರಿರ್ತಾರೆ. ಒಬ್ಬ ಗ್ರೇಡ್ ಪೊಲೀಸ್ ಆಫೀಸರ್ಗೆ ಈ ರೀತಿ ಮಾಡಿಬಿಟ್ರೆ ಅವ್ರ ಮನಸ್ಥಿತಿ ಏನಾಗ್ಬೋದು? ಪೊಲೀಸ್ ಕಾನ್ಸ್ಟೇಬಲ್ ಇರಲಿ, ಯಾರೇ ಇರಲಿ, ಯಾರಿಗ